ನ್ಯೂಸ್ 2ಗೆ ಸ್ವಾಗತ. ನಾನು ನವಿತಾ ಜೈನ್. ದೆಹಲಿಯಲ್ಲಿ ರಾಜ್ಯ ಸಚಿವ ಸಂಪುಟ ಸರ್ಕಸ್ ನಡೀತಾ ಇದೆ. ಸಂಜೆ 5 ಗಂಟೆಗೆ ರಾಹುಲ್ ಗಾಂಧಿಯ ಜೊತೆ ಸಭೆಯನ್ನ ಕೂಡ ನಡೆಸಲಿದ್ದು, ರಾಹುಲ್ ಗಾಂಧಿ ಭೇಟಿಗೂ ಮುನ್ನ ಪೂರ್ವಭಾವಿ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಚಿವ ಸಂಪುಟ ಸರ್ಕಸ್ ಈಗಾಗಲೇ ದೆಹಲಿಯಲ್ಲಿ ನಡೀತಾ ಇದೆ. ರಾಜ್ಯ ಸಚಿವ ಸಂಪುಟ ಸರ್ಕಸ್ ಈಗಾಗಲೇ ನಡೀತಾ ಇದ್ದು, ಸಂಜೆ 5 ಗಂಟೆಗೆ ರಾಹುಲ್ ಗಾಂಧಿ ಅವರ ಜೊತೆ ಸಭೆಯನ್ನ ಕೂಡ ಕರೆಯಲಾಗಿದೆ. ರಾಹುಲ್ ಗಾಂಧಿ ಭೇಟಿಗೂ ಮುನ್ನ ಈಗಾಗಲೇ ಪೂರ್ವಭಾವಿ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಕೆಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಈಗಾಗಲೇ ಸಭೆಯನ್ನ ನಡೆಸಲಾಗ್ತಾ ಇದ್ದು, ಸಿದ್ದರಾಮಯ್ಯ, ಗುಂಡೂರಾವ್, ಪರಮೇಶ್ವರ್, ಮಲ್ಲಿಕಾರ್ಜುನ ಖರ್ಗೆ ಜೊತೆ ಈಗಾಗಲೇ ಕೆಸಿ ವೇಣುಗೋಪಾಲ್ ಅವರು ಸಭೆಯನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಕೆಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಈಗಾಗಲೇ ಸಭೆ ನಡೀತಾ ಇದ್ದು, ಈ ಒಂದು ಸಚಿವ ಸಂಪುಟ ಸರ್ಕಸ್ ಈಗಾಗಲೇ ದೆಹಲಿಯ ಅಂಗಳವನ್ನ ಕೂಡ ತಲುಪಿದೆ. ಹಾಗಾಗಿ ಈ ಒಂದು ಸಂಪುಟ ಸರ್ಕಸ್ ದೆಹಲಿಯಲ್ಲಿ ಈಗ ಇರೋದ್ರಿಂದ, ರಾಜ್ಯ ಸಚಿವ ಸಂಪುಟ ಸರ್ಕಸ್ ನಡಿಬೇಕಾಗಿರೋದ್ರಿಂದ ಸಂಜೆ 5 ಗಂಟೆಗೆ ರಾಹುಲ್ ಗಾಂಧಿ ಅವರ ಜೊತೆ ಸಭೆಯನ್ನ ಕೂಡ ಈಗಾಗಲೇ ಫಿಕ್ಸ್ ಮಾಡಿಕೊಳ್ಳಲಾಗಿದೆ. ರಾಹುಲ್ ಗಾಂಧಿ ಭೇಟಿಗೂ ಮುನ್ನ ಈಗಾಗಲೇ ಪೂರ್ವಭಾವಿ ಸಭೆಯನ್ನ ಕೂಡ ಕರೆಯಲಾಗಿದೆ. ಕೆಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದ್ದು, ಮಾಜಿ ಸಿಎಂ ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್, ಪರಮೇಶ್ವರ್, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಈಗಾಗಲೇ ಕೆಸಿ ವೇಣುಗೋಪಾಲ್ ಅವರು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಿರಿಯ ನಾಯಕರಿಂದ ಪುನಾರಚನೆಗೆ ಅಪಸ್ವರ ಕೇಳಿ ಬಂದಿದೆ ಅನ್ನುವ ಅಪ್ಡೇಟ್ ಕೂಡ ಸಿಗ್ತಾ ಇದೆ. 6 ಸ್ಥಾನಗಳನ್ನ ನೀವು ಭರ್ತಿ ಮಾಡಿ ಅನ್ನುವ ಸಲಹೆಗಳನ್ನ ಕೂಡ ನೀಡಿದ್ದಾರೆ ಅಂತ ಹೇಳಿ 20 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ ಮಾಡಬೇಕು ಅನ್ನುವಂತಹ ಒಂದು ರೀತಿಯ ಒತ್ತಾಯ ಕೂಡ ಕೇಳಿ ಬಂದಿದೆ. ಇನ್ನು 8 ಸಂಸದೀಯ ಕಾರ್ಯದರ್ಶಿಗಳು ಹಾಗೂ 2 ರಾಜಕೀಯ ಕಾರ್ಯದರ್ಶಿಗಳನ್ನ ನೇಮಕ ಮಾಡುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆ ಈಗಾಗಲೇ ಒಂದು ರೀತಿಯ ಅಪಸ್ವರ ಕೂಡ ಕೇಳಿ ಬರ್ತಾ ಇದೆ ಹಿರಿಯ ನಾಯಕರಿಂದ. ಹಿರಿಯ ನಾಯಕರು ಪುನಾರಚನೆಗೆ ಅಪಸ್ವರವನ್ನ ಎತ್ತಿದ್ರೆ 6 ಸ್ಥಾನಗಳನ್ನ ನೀವು ಭರ್ತಿ ಮಾಡಬೇಕು ಅನ್ನುವ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ 20 ನಿಗಮ ಮಂಡಳಿಗೆ ಅಧ್ಯಕ್ಷರ ನೇಮಕ ಕೂಡ ಆಗಬೇಕು. ಆ ಸಂದರ್ಭದಲ್ಲಿ ಮಾತ್ರ ಈ ಒಂದು ಸಂಪುಟ ಸರ್ಕಸ್ ನಿಂದ ಅಥವಾ ಬೇರೆ ಬೇರೆ ಆಪರೇಷನ್ಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತಹ ಒಂದು ಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ 8 ಸಂಸದೀಯ ಕಾರ್ಯದರ್ಶಿಗಳು ಹಾಗೂ 2 ರಾಜಕೀಯ ಕಾರ್ಯದರ್ಶಿಗಳನ್ನ ನೇಮಕ ಮಾಡುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆ ಈಗಾಗಲೇ ಕೆಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಕೂಡ ಮಾಡಲಾಗ್ತಾ ಇದ್ದು, ಸಂಜೆ 5 ಗಂಟೆಗೆ ರಾಹುಲ್ ಗಾಂಧಿ ಅವರ ಜೊತೆ ಸಭೆ ಕೂಡ ಫಿಕ್ಸ್ ಆಗಿದೆ. ಹಾಗಾಗಿ ಯಾರಿಗೆ ಸಚಿವರಾಗುವಂತಹ ಒಂದು ಅವಕಾಶ ಸಿಗಲಿದೆ, ಯಾರು ಸಚಿವರಾಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಆಕಾಂಕ್ಷಿಗಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ನಮಗೆ ಸಿಗಬಹುದು ಅಂತ ಹೇಳಿ. ಆದ್ರೆ ಇನ್ನೊಂದು ಕಡೆ ನಾವು ಗಮನಿಸಬಹುದು, ಕೇವಲ 6 ಸಚಿವ ಸ್ಥಾನ ಮಾತ್ರ ಬಾಕಿ ಇರುವಂತಹ ನಿಟ್ಟಿನಲ್ಲಿ ಯಾರು ಈ ಒಂದು ಸಚಿವರಾಗುವಂತಹ ಒಂದು ಅವಕಾಶ ಸಿಗುತ್ತೆ ಅನ್ನೋದು ಇನ್ನು ಸಭೆಯಲ್ಲಿ ಕೂಡ ನಿರ್ಧಾರ ಆಗಲಿದೆ. 4 ಸಮುದಾಯಗಳಿಗೆ ಹೊಸದಾಗಿ ಸಚಿವ ಸ್ಥಾನವನ್ನ ನೀಡಲಾಗುತ್ತೆ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇದ್ದು, ಲಿಂಗಾಯತ, ಕುರುಬ, ಮುಸ್ಲಿಂ, ಎಸ್ಟಿ ಸಮುದಾಯಗಳಿಗೆ ಇನ್ನೊಂದು ಸ್ಥಾನವನ್ನ ನೀಡುವಂತಹ ಯೋಚನೆಯನ್ನ ಮಾಡಲಾಗಿದೆ, ಚಿಂತನೆಯನ್ನ ಕೂಡ ಕೈಗೊಳ್ಳಲಾಗಿದೆ. 4 ಸಮುದಾಯಗಳಿಗೆ ಹೊಸದಾಗಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು. ಲಿಂಗಾಯತ, ಕುರುಬ, ಮುಸ್ಲಿಂ ಹಾಗೆಯೇ ಎಸ್ಟಿ ಸಮುದಾಯಗಳಿಗೆ ಇನ್ನೊಂದು ಸ್ಥಾನವನ್ನ ಕೂಡ ನೀಡುವಂತಹ ಚಿಂತನೆಯನ್ನ ಕೈಗೊಳ್ಳಲಾಗಿದೆ. ಎಂಬಿ ಪಾಟೀಲ್ ವರ್ಸಸ್ ಬಿಸಿ ಪಾಟೀಲ್ಗೆ ಲಿಂಗಾಯತ ಕೋಟದಲ್ಲಿ ಸಿಗಬಹುದು ಅನ್ನುವಂತಹ ಚಿಂತನೆ ಕೂಡ ಇದೆ. ಇನ್ನು ಕುರುಬ ಸಮುದಾಯದಿಂದ ಎಂಟಿಬಿ ನಟರಾಜ್ ಅಥವಾ ವರ್ಸಸ್ ಶಿವಳ್ಳಿ ಆಗ್ತಾರಾ ಅನ್ನುವಂಥದ್ದು. ಇನ್ನು ಹಾಲಿ ಸಚಿವ ಶಂಕರ್ ಅವರನ್ನ ಕೈ ಬಿಡುವ ಸಾಧ್ಯತೆ ಇದೆ ಅಂತಾನೆ ಈಗಾಗಲೇ ಕೇಳಿ ಬರ್ತಾ ಇರುವಂತಹ ಕೂಡ ಮಾತು. ರಮೇಶ್ ಜಾರಕಿಹೊಳಿ ಬದಲಿಗೆ ಸತೀಶ್ ಜಾರಕಿಹೊಳಿಗೆ ಸ್ಥಾನ ಸಿಗುವ ಚಾನ್ಸಸ್ ಇದೆ. ಎಸ್ಟಿ ಸಮುದಾಯದ ಅಡಿ ತುಕಾರಾಂ ವರ್ಸಸ್ ರಘುಮೂರ್ತಿ ಅವರಿಗೂ ಕೂಡ ಸ್ಥಾನ ಸಿಗುವ ಚಾನ್ಸಸ್ ಇದ್ದು, ಲಂಬಾಣಿ ಸಮುದಾಯದಿಂದ ಭೀಮಾ ನಾಯ್ಕ್ ವರ್ಸಸ್ ಉಮೇಶ್ ಜಾಧವ್ಗೆ ಸ್ಥಾನ ಸಿಗುವಂತಹ ಚಾನ್ಸಸ್ ಇದೆ. ಸಚಿವ ಸ್ಥಾನ ಯಾರಿಗೆ ಸಿಗುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ರಮೇಶ್ ಜಾರಕಿಹೊಳಿ ಬದಲಿಗೆ ಸತೀಶ್ ಜಾರಕಿಹೊಳಿಗೆ ಸಚಿವ ಸ್ಥಾನವನ್ನ ನೀಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದು, ಎಸ್ಟಿ ಸಮುದಾಯದಿಂದ ತುಕಾರಾಂ ವರ್ಸಸ್ ರಘುಮೂರ್ತಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮುಸ್ಲಿಂ ಪೈಕಿ ರಹೀಂ ಖಾನ್ ಹೆಸರು ಕೂಡ ಬಹುತೇಕ ಅಂತಿಮವಾಗಿದೆ ಅಂತಾನೆ ಹೇಳಲಾಗ್ತಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್, ನವದೆಹಲಿ ಪ್ರತಿನಿಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಈಗಾಗಲೇ ಒಂದು ರೀತಿಯಲ್ಲಿ ರಾಜ್ಯ ಸಚಿವ ಸಂಪುಟ ಸರ್ಕಸ್ ಆಗ್ತಾನೆ ಇದೆ 6 ತಿಂಗಳಿಂದಲೂ ಕೂಡ. ಇವತ್ತಾದ್ರೂ ಫುಲ್ ಸ್ಟಾಪ್ ಬೀಳುವ ಚಾನ್ಸಸ್ ಇದೆಯಾ ಅನ್ನೋದು ಒಂದು ಕುತೂಹಲ. ಆದ್ರೆ 5 ಗಂಟೆಗೆ ಸಭೆಯನ್ನ ಕೂಡ ಈಗಾಗಲೇ ರಾಹುಲ್ ಗಾಂಧಿ ಅವರು ನಡೆಸ್ತಾರೆ. ಹಾಗಾಗಿ ಪೂರ್ವಭಾವಿ ಸಭೆಯಲ್ಲಿ ಏನಾದ್ರೂ ಕೈಗೊಂಡಂತಹ ನಿರ್ಧಾರವೇ ಅಲ್ಲಿ ಫೈನಲ್ ಆಗುವ ಚಾನ್ಸಸ್ ಇದೆಯಾ ಅಥವಾ ಬೇರೆ ಏನಾದ್ರೂ ಆಗುವಂತಹ ಚಾನ್ಸಸ್ ಇದೆಯಾ ಅಲ್ಲಿ?
ನವಿತಾ, ರಾಜ್ಯ ಸಚಿವ ಸಂಪುಟ ರಚನೆಯ ಕಸರತ್ತು ಒಂದು ನಿರ್ಣಾಯಕ ಹಂತವನ್ನ ತಲುಪಿದೆ ಈಗ. ಯಾಕೆಂತಂದ್ರೆ ಇಲ್ಲಿ ಇಷ್ಟು ದಿನ ಆಗಾಗತ್ತೆ ಈಗಾಗತ್ತೆ ಅನ್ನುವಂತಹ ವರದಿಗಳಷ್ಟೇ ಬರ್ತಾ ಇದ್ವು. ಆದರೆ ಈಗ ಏನೋ ಒಂದು ನಿರ್ಣಾಯಕ ಹಂತ ತಲುಪಿದೆ, ಒಂದು ರೀತಿಯಲ್ಲಿ ಫೈನಲ್ ಆದಂತಹ ಘಟ್ಟವನ್ನ ಅದು ತಲುಪಿದೆ. ಇವತ್ತು ಈಗಾಗಲೇ KC ವೇಣುಗೋಪಾಲ್ ನೇತೃತ್ವದಲ್ಲಿ ಒಂದು ಪೂರ್ವಭಾವಿ ಸಭೆ ನಡೀತಿದೆ. ಅಂದ್ರೆ ಒಂದು ಫೈನಲ್ ಟಚ್ ಕೊಡುವಂತಹ ಕೆಲಸ ಆಗ್ತಾ ಇದೆ, ಯಾರ್ಯಾರಿಗೆ ಅವಕಾಶವನ್ನು ಕೊಡಬೇಕು. ಮತ್ತೆ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂತಹ ವಿಷಯ ಏನಂತಂದ್ರೆ ಸಂಪುಟದ ಪುನರಚನೆ ಮಾಡಬೇಕಾ ಅಥವಾ ವಿಸ್ತರಣೆಯನ್ನು ಅಷ್ಟೇ ಮಾಡಬೇಕಾ ಅಂತ. ಜೊತೆಗೆ ವಿಸ್ತರಣೆ ಮಾಡಿದ್ರು ಕೂಡ ಖಾಲಿ ಇರುವಂತಹ ಕಾಂಗ್ರೆಸ್ ಪಾಲಿನ 6 ಸ್ಥಾನಗಳನ್ನ ತುಂಬಿಕೊಳ್ಬೇಕಾ ಅಥವಾ ಮತ್ತೊಂದೆರಡು ಸ್ಥಾನವನ್ನ ಉಳಿಸ್ಕೊಳ್ಬೇಕಾ ಅನ್ನುವ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಉಪಮುಖ್ಯಮಂತ್ರಿ ಡಾಕ್ಟರ್ G ಪರಮೇಶ್ವರ್, ಹಿರಿಯ ನಾಯಕರಂತಹ ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರೂ ಸೇರಿ KC ವೇಣುಗೋಪಾಲ್ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಈ ಚರ್ಚೆಯಲ್ಲಿ ಒಂದು ಹಂತದ ಫೈನಲ್ ಲಿಸ್ಟ್ ಅನ್ನ ಮಾಡ್ಕೊಳ್ತಾರೆ. ಅದನ್ನ ಆಮೇಲೆ ಇವತ್ತು ಸಂಜೆ ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನ ನಡೆಸಿ ಅಂತಿಮವಾಗಿ ನಿರ್ಧಾರ ಮಾಡಲಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಕೆಲವೊಂದು ಅಂದ್ರೆ ಹಿಂದೆ ಸಂಪುಟ ರಚನೆಯಾದಂತಹ ಸಂದರ್ಭದಲ್ಲಿ, ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿಲ್ದಿರುವಂತಹ ಏನೋ ಕೋಟಾವನ್ನ ಫಿಲ್ ಮಾಡಿಲ್ದಿರುವಂತಹ ಸ್ಥಾನಗಳಿಗೆ, ಸಮುದಾಯಗಳಿಗೆ ಅವಕಾಶ ಕೊಡ್ಲಿಕ್ಕೆ ಚಿಂತನೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಆ ಪೈಕಿ ಮತ್ತೊಂದು ಸ್ಥಾನವನ್ನ, ಯಾಕಂದ್ರೆ ಈಗಾಗಲೇ ಕುರುಬ ಸಮುದಾಯದ ಪೈಕಿ ಶಂಕರ್ ಸಚಿವರಾಗಿದ್ದಾರೆ, ಆ ಸಮುದಾಯಕ್ಕೆ ಮತ್ತೊಂದು ಸ್ಥಾನವನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಲಿಂಗಾಯತ ಸಮುದಾಯದ ಇನ್ನೊಬ್ಬರಿಗೆ ಅವಕಾಶವನ್ನು ಕೊಡಬೇಕು, ಮುಸ್ಲಿಂ ಸಮುದಾಯದ ವತಿಯಿಂದ ಮತ್ತೊಬ್ಬರಿಗೆ ಅವಕಾಶವನ್ನು ಕೊಡಬೇಕು, ST ಸಮುದಾಯದ ವತಿಯಿಂದ ಇನ್ನೊಬ್ಬರಿಗೆ, ಈಗ ಆಲ್ರೆಡಿ ರಮೇಶ್ ಜಾರಕಿಹೊಳಿ ಇದ್ದಾರೆ, ಸೊ ಅವರು ಇನ್ನೊಂದು ಆ ಸಮುದಾಯಕ್ಕೆ ಕೊಡಬೇಕು. ಅದಲ್ಲದೆ ಲಂಬಾಣಿಯವರಿಗೆ ಒಬ್ಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಎನ್ನುವ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಿವೆ. ಲಿಂಗಾಯತ ಸಮುದಾಯದ ಪೈಕಿ MB ಪಾಟೀಲ್, BC ಪಾಟೀಲ್, HK ಪಾಟೀಲ್ ಹೆಸರುಗಳು ಚರ್ಚೆಯಲ್ಲಿವೆ. ಬಹುತೇಕವಾಗಿ ಅಂದ್ರೆ ಆ ಶಾರ್ಟ್ ಲಿಸ್ಟ್ BC ಪಾಟೀಲ್ ಮತ್ತು MB ಪಾಟೀಲ್ ಹೆಸರುಗಳು ಬರಬಹುದು ಅಂತ ಅನ್ಸುತ್ತೆ. ST ಸಮುದಾಯದ ವತಿಯಿಂದ ತುಕಾರಾಮ್ ಅಂದ್ರೆ ತುಕಾರಾಮ್ ಹೆಸರುಗಳು ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇದೆ. ಅದೇ ರೀತಿ ಚಳ್ಳಕೆರೆ ಶಾಸಕ ರಘುಮೂರ್ತಿ ಹೆಸರು ಕೂಡ ಕೇಳಿ ಬರ್ತಿದೆ. ಆ 2 ಹೆಸರು ನಡುವೆ ಪೈಪೋಟಿ ಇದೆ. ಅಂತಿಮವಾಗಿ ಯಾರಿಗೆ ಅದೃಷ್ಟ ಒಲಿಯುತ್ತೋ ಗೊತ್ತಿಲ್ಲ. ಮತ್ತೆ ಮುಸ್ಲಿಂ ಸಮುದಾಯದ ಪೈಕಿ ಕಳೆದ 3 ದಿನಗಳಿಂದ ಬೆಂಗಳೂರು ಸುತ್ತಮುತ್ತಲಿನ ಮುಸ್ಲಿಂ ನಾಯಕರು ಬೆಂಗಳೂರು ಭಾಗಕ್ಕೆ ಮತ್ತು ಮುಸ್ಲಿಂ ಸಮುದಾಯಕ್ಕೆ, ತಮ್ಮ ಸಮುದಾಯಕ್ಕೆ ಇನ್ನೊಂದು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲೈಕ್ ಗುಲಾಂ ನಬಿ ಆಜಾದ್ ಮತ್ತೆ ಅಹಮದ್ ಪಟೇಲ್ ಅವರಂತವ್ರನ್ನೆಲ್ಲ ಭೇಟಿ ಮಾಡಿ ಒತ್ತಡ ಏರುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಈಗ ನಮಗೆ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ರಹೀಂ ಖಾನ್ ಅವರಿಗೆ ಅವಕಾಶ ಒದಗಿ ಬರುವಂತಹ ಸಾಧ್ಯತೆಗಳಿದಾವೆ. ಯಾಕೆಂತಂದ್ರೆ ಈಗಿರುವಂತಹ UT ಖಾದರ್ ಇರಬಹುದು ಅಥವಾ ಜಮೀರ್ ಇರಬಹುದು, ಇವರೆಲ್ಲರೂ ಕೂಡ ದಕ್ಷಿಣ ಕರ್ನಾಟಕದವರಾಗಿರೋದ್ರಿಂದ ಉತ್ತರ ಭಾಗಕ್ಕೆ ಒಂದನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ರಹೀಂ ಖಾನ್ ಹೆಸರನ್ನ ಪರಿಗಣಿಸಬಹುದು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಮತ್ತೆ ಲಂಬಾಣಿ ವಿಷಯದಲ್ಲಿ ಭೀಮಾ ನಾಯಕ್ ಮತ್ತು ಉಮೇಶ್ ಜಾಧವ್ ಹೆಸರುಗಳು ಚರ್ಚೆಯಲ್ಲಿವೆ. ಅಂತಿಮವಾಗಿ ಯಾರಿಗೆ ಅವಕಾಶವನ್ನ ಬರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಈಗ ಒಂದು ಪೂರ್ವಭಾವಿ ಸಭೆ ನಡೀತಿದೆ. ಸಂಜೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮತ್ತೊಂದು ಸಭೆ ಮತ್ತು ಅಂತಿಮವಾದಂತಹ ಸಭೆ ನಡೆಯುತ್ತೆ. ಆಗ ಅಲ್ಲಿ ಅಂತಿಮ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿದ್ದಾವೆ. ನವಿತಾ, ಅದರ ಜೊತೆಗೆ ಈಗಾಗಲೇ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಿದೆ ಅಂತ ಹೇಳಿ, ಹಾಗೆ ಅಸಮಾಧಾನಿತರ ಪಟ್ಟಿ ಕೂಡ ಸಾಕಷ್ಟು ದೊಡ್ಡದಿದೆ. ಹಾಗಾಗಿ ಯಾರಿಗೆ ಸಿಕ್ಕಿದ್ರು ಕೂಡ ಅಸಮಾಧಾನಗೊಳ್ಳುವವರ ಸಂಖ್ಯೆಯಲ್ಲಿ ಜಾಸ್ತಿ ಇದೆ. ಅದನ್ನ ತೇಪೆ ಹಚ್ಚುವಂತಹ ಪ್ರಯತ್ನವಾಗಿ 20 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ ಮಾಡಲಾಗತ್ತಾ ಅಥವಾ ಸಂಸದೀಯ ಕಾರ್ಯದರ್ಶಿಗಳಾಗಿರ್ಬೋದು, 2 ರಾಜಕೀಯ ಕಾರ್ಯದರ್ಶಿಗಳ ನೇಮಕ ಮಾಡಲಾಗತ್ತಾ, ಹೇಗೆ ಅಂತ ಹೇಳಿದ ರಣೇಶ್? ಖಂಡಿತ ನವಿತಾ, ಈಗ ಏನೇ ಮಾಡಿದ್ರು ಕೂಡ ಇವ್ರು ಎಷ್ಟೇ ಆ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಅಥವಾ ಬೇರೆ ಯಾವುದೇ ಮಾನದಂಡವನ್ನ ಅನುಸರಿಸಿ ಸಂಪುಟ ವಿಸ್ತರಣೆ ಮಾಡಿದ್ರು ಅಥವಾ ಪುನರ್ರಚನೆ ಮಾಡಿದ್ರು ಕೂಡ ಅಸಮಾಧಾನ ಭುಗಿಲೇಳುವಂಥದ್ದು ಏನೋ ಬಹಳ ಆ ಸಾಧ್ಯತೆ ಬಹಳ ದಟ್ಟವಾಗಿದೆ. ಹಾಗಾಗಿ ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕು ಮತ್ತು ಯಾರನ್ನ ಕೈ ಬಿಟ್ರೆ ಅವರು ಅಷ್ಟರ ಮಟ್ಟಿಗೆ ಪ್ರತಿರೋಧವನ್ನ ತೋರಬಹುದು ಅನ್ನುವಂಥದ್ದನ್ನೆಲ್ಲವನ್ನ ಪರಿಗಣಿಸಿ ಪರಿಶೀಲಿಸಿ ಅಂತಿಮ ನಿರ್ಧಾರ ಕೈಗೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ 20 ಶಾಸಕರಿಗೆ ಈಗ ನಿಗಮ ಮಂಡಳಿಗಳಲ್ಲಿ ಅವಕಾಶ ಮಾಡಿಕೊಡುವಂತಹ ಒಂದು ಪರಿಹಾರ ಸೂತ್ರವನ್ನು ಕೂಡ ಕಂಡುಕೊಂಡಿದ್ದಾರೆ. ಆ 20 ಶಾಸಕರು ಯಾರು ಮತ್ತೆ ಈಗ ಇಲ್ಲಿ ಯಾರಿಗೆ ಮಂತ್ರಿ ಸ್ಥಾನವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲವೋ ಅವರಿಗೆ ಅಲ್ಲಿ ಅಕಾಮಡೇಟ್ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಿದ್ದಾವೆ. ಮತ್ತೆ ಕೆಲವರಿಗೆ ಮಂತ್ರಿ ಸ್ಥಾನವೇ ಬೇಕು, ನಿಗಮ ಮಂಡಳಿಗಳಲ್ಲಿ ಬೇಡ ಅಂತನ್ನುವಂತಹ ಕೆಲವರ ವಾದ ಇದೆ. ಹಾಗಾಗಿ ಅವರನ್ನ ಯಾವ ರೀತಿ
ಸಮಾಧಾನ ಪಡಿಸ್ಬೇಕು ಅಥವಾ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಮತ್ತೆ ಒಂದೊಮ್ಮೆ ಅವ್ರು ಮುನಿದ್ರೂ ಕೂಡ ಸರ್ಕಾರಕ್ಕೆ ಏನೋ ಧಕ್ಕೆ ಇಲ್ಲ, ಏನು ಪ್ರಾಬ್ಲಮ್ ಆಗಲ್ಲ ಅನ್ನುವ ನಿಟ್ಟಿನಲ್ಲಿ ಏನ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆಯನ್ನ ನಡೆಸ್ತಿದ್ದಾರೆ. ಇದಲ್ಲದೆ ಸಂಪುಟ ಕಾರ್ಯದರ್ಶಿಗಳನ್ನ ಮತ್ತು ರಾಜಕೀಯ ಕಾರ್ಯದರ್ಶಿಗಳನ್ನ ನೇಮಿಸಿಕೊಳ್ಳುವ ವಿಷಯದಲ್ಲಿ, ಯಾಕೆಂದ್ರೆ ಅಸಮಾಧಾನಿತರಿಗೆ ಎಲ್ಲಾದ್ರೂ ಒಂದ್ ಕಡೆ ಅಕಾಮಿಡೇಟ್ ಮಾಡಬೇಕಾಗಿರೋದ್ರಿಂದ ಅವ್ರನ್ನ ಈ ರೀತಿ ಸಂಸದೀಯ ಕಾರ್ಯದರ್ಶಿಗಳನ್ನಾಗಿ ಮತ್ತು ರಾಜಕೀಯ ಕಾರ್ಯದರ್ಶಿಗಳನ್ನಾಗಿ ನೇಮಿಸುವಂತಹ ಏನೋ ಅದು ಯೋಚನೆಗಳು ಕೂಡ ಚರ್ಚೆಗಳು ಕೂಡ ಆಗ್ತಾ ಇದಾವೆ ಈಗ ನವಿತಾ. ಓಕೆ, ಥ್ಯಾಂಕ್ ಯು ಧರ್ಣೇಶ್ ಡೀಟೇಲ್ಸ್ಗೆ.